ನಿಮಗೆ ನನಗಿಂತ ಗೋಪಿಕೆಯರ ಮೇಲೇ ಪ್ರೀತಿ ಜಾಸ್ತಿ ಅಂತ ಹೇಳಿ ಮುನಿಸ್ಕೋತಾಳೆ ರುಕ್ಮಿಣಿ ದೇವಿ. ಎಷ್ಟೇ ಮಾತಾಡಿದರೂ ಮಾತಾಡಲ್ಲ. ಬೇಡ್ಕೊಂಡು ಶ್ರೀಕೃಷ್ಣನಿಗೆ ತಲೆನೋವೇ ಬಂದುಬಿಡುತ್ತೆ. ಶ್ರೀಕೃಷ್ಣನಿಗೆ ತಲೆನೋವು ಬಂದಿರೋದನ್ನ ರುಕ್ಮಿಣಿ ದೇವಿ ನೋಡಿ ಮುನಿಸ್ಕೊಂಡು ಸೇವೆಯಲ್ಲಿ ಮುಳುಗ್ಬಿಡ್ತಾಳೆ. ಏನು ಮಾಡಿದ್ರೂ ತಲೆನೋವು ಹೋಗಲ್ಲ. ವೈದ್ಯರನ್ನ ಕರೆಸ್ತಾಳೆ, ಕಮ್ಮಿ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಇದಕ್ಕೊಂದು ಉಪಾಯ ಇದೆ. ಆವಾಗ ಏನಂತ ಕೇಳ್ತಾಳೆ, ನನ್ನ ಯಾರು ಜಾಸ್ತಿ ಇಷ್ಟಪಡ್ತಾರೋ ಅವ್ರ ಕಾಲಿನ ಧೂಳು ನನಗೆ ಕೊಟ್ಟರೆ ಅದನ್ನು ನಾನು ಹಣೆಗೆ ಹಚ್ಕೋತೀನಿ, ಆಗ ನನ್ನ ತಲೆನೋವು ಹೋಗುತ್ತೆ ಅಂತ. ಆಗ ರುಕ್ಮಿಣಿ ದೇವಿ, ಈ ಪಾಪದ ಕೆಲಸ ನಾನು ಮಾಡಲ್ಲ, ಇದನ್ನು ನಾನು ಮಾಡಿದ್ರೆ ನರಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಗೋಪಿಕೆಯರ್ಗೆ ಹೋಗಿ ಕೇಳು ಅಂತ ಹೇಳ್ತಾನೆ. ಕೇಳಿದ ಕೂಡಲೇ ಅವರು ಒಂದು ಕ್ಷಣನೂ ಯೋಚನೆ ಮಾಡಲ್ಲ, ಅವ್ರ ಕಾಲಿನ ಧೂಳನ್ನ ತೆಗೆದು ಕೊಡ್ತಾರೆ. ಆಗ ಆ ಧೂಳನ್ನ ತಲೆಗೆ ಹಚ್ಕೊಳ್ತಾ ಶ್ರೀಕೃಷ್ಣ ಹೇಳ್ತಾನೆ, ನೋಡಿದ್ಯಾ